ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಡಲೆಕಾಳು ಮತ್ತು ಮೂಲಂಗಿ ಹಾಕ್ಕೊಂಡು ಹೀಗೆ ಒಂದು ಫಾಸ್ಟಾಗಿ ಕ್ವಿಕ್ಕಾಗಿ ಹೇಗೆ ಒಂದು ರೆಸಿಪಿನ ಮಾಡ್ಕೋಬೋದು. ಕರಿನ ಎಲ್ಲದಕ್ಕೂ ಸರಿ ಹೋಗುತ್ತದೆ. ಇದು ಚಪಾತಿಗೆ ಹಾಕ್ಕೋಬೋದು, ನೀವು ರೈಸಲ್ಲಿ ಹಾಕಿ ತಿನ್ಬೋದು, ಎಲ್ಲದಕ್ಕೂ ನೀವು ತುಂಬ ಇಷ್ಟಪಡ್ತೀರ. ಇದು ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಸಹ ಹೌದು. ತುಂಬ ಈಸಿ ಆ್ಯಂಡ್ ತುಂಬ ಫಾಸ್ಟಾಗಿ ಮಾಡ್ಬೋದು. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು 1 ಕಪ್ ಆಗೋಷ್ಟು ಕಡಲೆಕಾಳು, 1 ಆನಿಯನ್ನು, 1 ಟೊಮ್ಯಾಟೊ, ಸ್ವಲ್ಪ ತೆಂಗಿನಕಾಯಿ ತುರಿ, 1 ಮೂಲಂಗಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು. ಮೊದಲಿಗೆ ಮಿಕ್ಸಿ ಜಾರ್ಗೆ 3 ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 3 ಸಣ್ಣ ಪೀಸು ಅಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋ ಆನಿಯನನ್ನು ಹಾಕ್ಕೊತಾ ಇದ್ದೀನಿ. ಇದು ಎಷ್ಟು ಸ್ಪೀಡಾಗಿ ಮಾಡ್ಬೋದು ಅಂತ ಹೇಳಿದರೆ ನಿಮಗೆ ಟೈಮ್ ಟೇಕಿಂಗ್ ಅಂತ ಅನಿಸುತ್ತೆ ನೋಡಬೇಕಾದ್ರೆ, ಆದರೆ ತುಂಬ ಬೇಗ ಹಾಗೂ ಒಂಥರ ತುಂಬ ತಿಕ್ಕಿ ಸೆಮಿ ಫ್ಲೂಯಿಡಲ್ಲಿ ಬರುತ್ತೆ. ತುಂಬ ಟೇಸ್ಟಿ, ಮತ್ತೆ ಮತ್ತೆ ಬೇಕನ್ಸುತ್ತೆ ನಿಮಗೆ. ಇದು ಮತ್ತೆ ನೀವು ಮಾಡ್ಕೊತೀರ ಪಕ್ಕ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವತ್ತೇ ಮಾಡಿ ನೋಡಿ. ನೀವು ಒಂದು 10 ನಿಮಿಷದಲ್ಲಿ ಮುಗಿಸ್ಬೋದು ನೀವು. ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊವನ್ನು ಹಾಕ್ಕೊತಾ ಇದ್ದೀನಿ. ಎಷ್ಟು ಟೇಸ್ಟಿ ಅಂದರೆ ನೀವು ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೀನಿ, ಇಲ್ಲಿ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆಯೇ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1/4 ಸ್ಪೂನು ಚಿಲ್ಲಿ ಪೌಡ್ರನ್ನು ಹಾಕೋಬೇಕು. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ನೈಸಾಗಿಯೂ ಬೇಡ, ತುಂಬ ಇದೂ ಬೇಡ. ನೀವು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಟೆಕ್ಸ್ಚರಲ್ಲಿ. ನೋಡಿ, ಇದು ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು. ಈಗ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಅರಿಶಿನ ಹಾಕಿ, ನೆಕ್ಸ್ಟು ಅದು ರಾತ್ರಿ ನೆನೆ ಹಾಕಿಕೊಂಡಿದ್ದ ಕಡಲೆಕಾಳು ಅದನ್ನು ಹಾಕಿ, ಏನಿಲ್ಲ ಎಲ್ಲ ಮಸಾಲ ಹಾಕಿ ವಿಸಿಲ್ ಹಾಕಿಬಿಡೋದು ಒಂದು ಫುಲ್ಲು. ಇವಾಗ ಮೂಲಂಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2-3 ನಿಮಿಷ ಬಾಯ್ಲ್ ಆಗೋ ಹಾಗೆ ಬಿಡಿ. ಆಮೇಲೆ 1 ವಿಸಿಲ್ ಹೊಡಿಸ್ಬಿಡಿ, ಇಲ್ಲ ಹಾಗೇನೂ ಬೇಯಿಸ್ಬೋದು. ಈಗ ನೋಡಿ, ಬಿಸಿ ಬಿಸಿಯಾದ ಮೂಲಂಗಿ ಕಡಲೆಕಾಳು ಕರಿ ತಿನ್ನಲು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನೋಡಿ ಮಾಡಿ ಹೇಳಿ, ನನಗೆ ಕಮೆಂಟ್ ಮಾಡಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ರೆಸಿಪಿಯನ್ನು ನೀವು ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸಹ ಮಾಡ್ತೀರ ನೀವು. ಈ ರೆಸಿಪಿ ನಿಮಗೆ ಪಕ್ಕ ಇಷ್ಟ ಆಗೇ ಆಗುತ್ತೆ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫಾರ್ ದ ನೋಟಿಫಿಕೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.